ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಪ್ರೋ. ಮೈ ಸೆಲ್ಫ್ ಅಕ್ಷಯ್. ಸೊ ಇವತ್ತು ನಾನು ಡ್ರೈವ್ ಮಾಡ್ತಾ ಇರೋದು ಮಹೇಂದ್ರ XUV 300 W8 BS6 ವೇರಿಯಂಟ್ ಇಂಜಿನ್ನ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಇದು ಟಾಪ್ ವೇರಿಯಂಟು XUV 300 ಸೊ ಇದು BS6 ವೇರಿಯಂಟು. ಬನ್ನಿ ಇಂಟೀರಿಯರು ಎಕ್ಸ್ಟೀರಿಯರು ಇಂಜಿನ್ ಸ್ಪೆಸಿಫಿಕೇಷನು ಏನೇನಿದೆ ಅಂತ ಎಲ್ಲ ತಿಳ್ಕೊಳೋಣ ಬನ್ನಿ. ಸೊ ಇದು ಕೀಲೆಸ್ ಎಂಟ್ರಿ. ಸೊ ಬನ್ನಿ ನೋಡೋಣ. ಹೆವಿ ಇದೆ. ಸೊ ಇದು 1.5 ಲೀಟರ್ ಟರ್ಬೋಚಾರ್ಜ್ ಡೀಸೆಲ್ ಇಂಜಿನ್. ಇದು ಜೊತೆಗೆ ಇದು 115 HP ಪ್ರೈಸ್ ಆಗುತ್ತೆ, ಜೊತೆಗೆ 300 Nm ಟಾರ್ಕ್ ಪ್ರೈಸ್ ಆಗುತ್ತೆ. ಸೊ ಇದು ಡೀಸೆಲ್ ಇಂಜಿನ್ ಆಗಿರೋದ್ರಿಂದ 20 kmpl ಕೊಡುತ್ತೆ, ಮತ್ತು 42 ಫ್ಯೂಯಲ್ ಕೆಪಾಸಿಟಿ ಇದರಲ್ಲಿ ಇದೆ. ಸೊ ಓವರ್ ಆಲ್ ಇಂಜಿನ್ ಈ ಥರ ಕಾಣುತ್ತೆ. ಇನ್ಸುಲೇಷನ್ ಪ್ಲೇಸ್ ಮಾಡಿದ್ದಾರೆ, ಯಾವುದೇ ಹೈಡ್ರಾಲಿಕ್ ಸ್ಟ್ರಕ್ಟ್ ಇಲ್ಲ. ಸೊ ಇಂಜಿನ್ ಈ ಥರ ಕಾಣುತ್ತೆ. ಸಖತ್ತಾಗಿದೆ ಇಂಜಿನ್ ಮಾತ್ರ, ಟರ್ಬೋಚಾರ್ಜ್ ಇಂಜಿನ್ ಅಲ್ಲ, ಸಖತ್ತಾಗಿದೆ. ಮತ್ತು ಇದು 6 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದು. ಸೊ ಓವರ್ ಆಲ್ ಇಂಜಿನ್ ಈ ಥರ ಕಾಣುತ್ತೆ. ಸೊ ಕ್ಲೋಸ್ ಮಾಡೋಣ, ಇಂಟೀರಿಯರ್ ಎಕ್ಸ್ಟೀರಿಯರ್ ನೋಡೋಣ. ಸೊ ಫ್ರಂಟಿಂದ ಕಾರ್ ಈ ಥರ ಕಾಣುತ್ತೆ, ಸಖತ್ತಾಗಿದೆ. ಸೊ ಇನ್ನು ಫ್ರಂಟ್ ಗ್ರಿಲ್ ಈ ಥರ ಇದೆ, ಕ್ರೋಮಿಂದ ಕಂಪ್ಲೀಟ್ ಮಾಡಿದ್ದಾರೆ. ಮಹೇಂದ್ರ ಲೋಗೋ ಸಖತ್ತಾಗಿದೆ. ಇಲ್ಲಿ ನಡುವೆ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದೆಲ್ಲ ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಬಂಪರು ಬಾಡಿ ಕಲರ್ ಇದೆ, ಜೊತೆಗೆ ಸಿಲ್ವರ್ ಟ್ರೀಟ್ಮೆಂಟ್ ಆಗಿದೆ. ಸಿಲ್ವರ್ ಟ್ರೀಟ್ಮೆಂಟು ಮತ್ತು ಕ್ರೋಮಿಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇನ್ನು ಹೆಡ್ಲೈಟ್ ವಿಷಯಕ್ಕೆ ಬಂದರೆ ಪ್ರೊಜೆಕ್ಟರ್ ಹೆಡ್ಲೈಟ್ಸು ಮತ್ತು ಹ್ಯಾಲೋಜನ್ ಹೆಡ್ಲೈಟು ಇದೆ. ಇದು ಪ್ರೊಜೆಕ್ಟರ್ ಹೆಡ್ಲೈಟು, ಇದು ಹ್ಯಾಲೋಜನ್ ಹೆಡ್ಲೈಟು, ಜೊತೆಗೆ ಹ್ಯಾಲೋಜನ್ ಇಂಡಿಕೇಟರ್ ಇದೆ. ಇದು LED ಲೈಟ್ ಇದು, ಮತ್ತು ಇಲ್ಲಿ ಕ್ರೋಮ್ ಇದೆ, ಮತ್ತು ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸರು ಇದೆ. ಸೊ ಇದು ಫ್ರಂಟ್ ಪಾರ್ಕಿಂಗ್ ಸೆನ್ಸರ್. ಓವರ್ ಆಲ್ ಗಾಡಿ ಸೈಡಿಂದ ಈ ಥರ ಕಾಣುತ್ತೆ. ಇದು XUV 300 ಟಾಪ್ ವೇರಿಯಂಟು. ಸನ್ ರೂಫ್ ಎಲ್ಲ ಇದೆ ಈ ಕಾರಲ್ಲಿ, ಮತ್ತು ಪ್ಯಾಸಿಮೆಂಟ್ ಇದೆ ಬೋತ್ ಸೈಡು. ಸೊ ಓವರ್ ಆಲ್ ಗಾಡಿ ಈ ಥರ ಕಾಣುತ್ತೆ, ಸಖತ್ತಾಗಿದೆ. ನನಗಂತೂ ಈ ಕಾರ್ ಇಷ್ಟ ಆಯಿತು, ಯಾಕಂದರೆ ಟರ್ಬೋ ಚಾರ್ಜ್ ಇದೆ ಅಲ್ಲ, ಡೀಸೆಲ್ ಇಂಜಿನು, ಮೈಲೇಜು ಎಲ್ಲ ಚೆನ್ನಾಗಿ ಕೊಡುತ್ತೆ. ಸೊ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ, ಕ್ರೋಮಿಸ್ ಕಲರ್ ಸಖತ್ತಾಗಿದೆ. ಗಾಡಿ ಮಾತ್ರ ಹೆವಿ ಆಗಿದೆ. ಮತ್ತು ಬಟ್ ಈ ಕ್ರೋಮ್ ಟ್ರೀಟ್ಮೆಂಟ್ ಮಾತ್ರ ಫ್ರಂಟಿಂದ ಬ್ಯಾಕ್ ತನಕ ಸಖತ್ತಾಗಿ ಕಾಣುತ್ತೆ. ಮತ್ತು ಬ್ಯಾಕ್ ಸೈಡ್ ಕಾರ್ ಮಾತ್ರ ಸಖತ್ತಾಗಿದೆ. ನೋಡಿ ಬಾಡಿ ಕ್ಲಾಡಿಂಗು ನೀವು ನೋಡ್ಬೋದು, ಒಂಥರ ಈ ಥರ ಬಂದ್ಬಿಟ್ಟು ಈ ಥರ ಇದೆ. ಬ್ಯಾಕ್ ಸೈಡಿಂದ ನೋಡಿ ಅದನ್ನು ಆ ಥರನೇ ಇದೆ. ಸೊ ಇನ್ನು ಟೈರ್ ವಿಷಯಕ್ಕೆ ಬಂದರೆ ಇದು 17 ಇಂಚಸ್ ಪ್ರೊಫೈಲ್. ಇದು ABS ಇದೆ, EBD ಇದೆ, ಆ್ಯಂಟಿ ಬ್ರೇಕಿಂಗ್ ಲಾಗಿಂಗ್ ಸಿಸ್ಟಮ್ ಅಂತ ಕರೀತಾರೆ ABSಗೆ. ಸೊ ಅದೆಲ್ಲ ಇದೆ. ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್. ಇದು ABS ತುಂಬಾ ಸಖತ್ತಾಗಿದೆ, ನನಗಂತೂ ಇಷ್ಟ ಆಯಿತು ಪರ್ಫಾರ್ಮೆನ್ಸು. ಸೊ ಟೈರ್ ಪ್ರೊಫೈಲ್ 17 ಇಂಚಸ್ ಸಖತ್ತಾಗಿದೆ. ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತು ಬಾಡಿ ಕ್ಲಾಡಿಂಗು ಬ್ಲ್ಯಾಕ್ ಕಲರಿಂದ ಫಿನಿಶ್ ಆಗಿದೆ, ಫ್ರಂಟಿಂದ ಬ್ಯಾಕ್ ತನಕ ಕಂಪ್ಲೀಟಾಗಿ ಹೋಗಿದೆ, ಸಖತ್ತಾಗಿದೆ. ಅಂದರೆ ಬಲ್ಕಿನೆಸ್ ಕಾಣಲ್ಲ ಕಾರಲ್ಲಿ. ಇದು SUV ಕಾರ್ ಆಗಿರೋದ್ರಿಂದ, ಸೊ ಬಾಡಿ ಟೈಪ್ SUV ಅಲ್ಲ, ಸೊ ಸಖತ್ತಾಗಿದೆ. ಸೊ ಮತ್ತು ಮಿರರ್ ಜೊತೆಗೇ ಇಂಡಿಕೇಟರು ಇಂಟಿಗ್ರೇಟೆಡ್ ಆಗಿದೆ, ನೋಡಿ ಇಂಟಿಗ್ರೇಟೆಡ್ ಆಗಿದೆ. ಸೊ A ಪಿಲ್ಲರು ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಆಗಿದ್ದಾರೆ, B ಪಿಲ್ಲರು ಬ್ಲ್ಯಾಕಲ್ಲಿ ಫಿನಿಶ್ ಆಗಿದೆ. ಮತ್ತು ಇದು ರೂಫ್ ರೈಲ್ಸ್ ಇದೆ, ಆರಾಮಾಗಿ ಗ್ರ್ಯಾಬ್ ಮಾಡ್ಬೋದು, ಆರಾಮಾಗಿದೆ. ಜೊತೆಗೆ ರೂಫ್ ಜೊತೆಗೇ ಆ್ಯಂಟೆನಾ ಪ್ಲೇಸ್ ಮಾಡಿದ್ದಾರೆ. ಜೊತೆಗೆ ಸಖತ್ತಾಗಿದೆ ಕಾರ್ ಮಾತ್ರ, ಹೆವಿಯಾಗಿದೆ. ಸೊ ಫ್ರಂಟಿಂದ ಈ ಕಾರ್ ಈ ಥರ ಕಾಣುತ್ತೆ. ತುಂಬ ಹೈಟಲ್ಲಿದೆ ಕಾರು, ಬಟ್ ಆರಾಮಾಗೆ ಈ ಕಾರ್ನ ಎಲ್ಲ ರೈಡ್ ಮಾಡ್ಬೋದು. ಸೊ ಇದು ಡೀಸೆಲ್ ವೇರಿಯಂಟು, ಸಖತ್ತಾಗಿದೆ ಕಾರ್ ಮಾತ್ರ. ಬ್ಯಾಕ್ ಸೈಡಿಂದ ಈ ಕಾರ್ ಸಖತ್ತಾಗಿ ಕಾಣುತ್ತೆ. ಸೊ ಬ್ಯಾಕ್ ಸೈಡು ಸೆನ್ಸಾರ್ಸ್ ಎಲ್ಲ ಇದೆ, ಜೊತೆಗೆ ಸ್ಪಾಯ್ಲರ್ ಬೇರೆ ಕೊಟ್ಟಿದ್ದಾರೆ. ಸ್ಪಾಯ್ಲರ್ ಎಲ್ಲ ಕೊಟ್ಟಿದ್ದಾರೆ ಬೈಕ್ ಕಂಪನಿನೇ. ಬ್ಯಾಕ್ ಸೈಡು ವೈಪರ್ ಇದೆ, ಜೊತೆಗೆ ಲೀವ್ ಯಂಗ್ ಲೀವ್ ಫ್ರೀ ಅಂತ ಇದೆ. ಸೊ ಮಹೇಂದ್ರ ಲೋಗೋ ದೊಡ್ಡದಾಗಿ ಪ್ಲೇಸ್ ಮಾಡಿದ್ದಾರೆ, W8 ಅಂತ ಬರೆದಿದ್ದಾರೆ, XUV 300 ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂಪರ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡು ಸೆನ್ಸರ್ಸ್ ಕೊಟ್ಟಿದ್ದಾರೆ, ಪಾರ್ಕಿಂಗ್ ಸೆನ್ಸರು, ಹುಕ್ಕಿದೆ ನೋಡಿ, ಹುಕ್ಕಿದೆ. ಸೊ ಇದು ಬ್ಲ್ಯಾಕ್ ಮತ್ತು ಸಿಲ್ವರಲ್ಲಿ ಯಾಕೆ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಬಂಪರು ಬಲ್ಕಿಯಾಗಿ ಕಾಣಬಾರ್ದು, ರೆಡ್ ಕಲರು ಬಾಡಿ ಕಲರ್ ಬಲ್ಕಿಯಾಗಿ ಕಾಣಬಾರ್ದು ಅಂತ ಈ ಥರ ಸ್ಪೋರ್ಟಿ ಲುಕ್ ಎಲ್ಲ ಕೊಟ್ಟಿದ್ದಾರೆ. ಬನ್ನಿ ಬೂಟ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ. ಸೊ ಬೂಟು ಕೀಯಲ್ಲೇ ಇದೆ, ಕೀಯಲ್ಲಿ ಓಪನ್ ಮಾಡೋಣ. ಸೊ ಅನ್ಲಾಕ್ ಆಯಿತು. ಸೊ ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ. ಸೊ ಬೂಟ್ ಈ ಥರ ಇದೆ. ಸೊ ಬೂಟ್ ಸ್ಪೇಸ್ ಬಂದು 250 ಲೀಟರ್ಸ್ ಅಷ್ಟೇ, ಕಮ್ಮಿನೇ. ಸೊ ಸ್ಪೇರ್ ವೀಲ್ ಎಲ್ಲ ಇದೆ. ಸೊ ಸ್ಪೇರ್ ವೀಲು ಫುಲ್ ಸೈಜ್ ಅಲ್ಲ, ನಾರ್ಮಲ್ಲು, ತೆಗಿಯೋಕ್ಕಾಗಲ್ಲ, ಅದು ನಾರ್ಮಲ್ ಸ್ಟೀಲ್ ವೀಲ್, ಅದು ಅಲಾಯ್ ವೀಲ್ಸ್ ಎಲ್ಲ. ಓವರಾಲ್ ಬೂಟ್ ಸ್ಪೇಸ್ ಈ ಥರ ಕಾಣುತ್ತೆ. 3 ಹೆಡ್ ಅಡ್ಜಸ್ಟ್ಮೆಂಟ್ ಇದೆ, ಮತ್ತು ಇದು 60-40 ಸ್ಪ್ಲಿಟ್ ಇದೆ. ಓವರಾಲ್ ಪ್ರಾಕ್ಟಿಕಲ್ ಆಗಿದೆ ಕಾರ್ ಮಾತ್ರ.
ನೋಡಿ ಈ ಥರ ಎಲ್ಲ ಇದೆ. ಸೊ ಡೋರ್ ಕ್ಲೋಸರ್ ಈ ಥರ ಇದೆ, ಒಂದು ಶರ್ಟ್ ಅಷ್ಟೇ, ಫುಲ್ ಫಿನಿಶ್ ಆಯಿತು ಒಳಗಡೆ ಎಲ್ಲ. ಸೊ ಬ್ಯಾಕ್ ಸೈಡಿಂದ ಕಾರ್ ಈ ಥರ ಕಾಣುತ್ತೆ. ಸೊ ಬ್ಯಾಕ್ ಸೈಡಿಂದ ಕಾರ್ ಮಾತ್ರ ಸಖತ್ತಾಗಿದೆ. ನೀವು ನೋಡ್ಬೋದು ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಬಲ್ಕಿ ಕಾಣಬಾರ್ದು ಅಂತ. ಸೊ ಓವರ್ ಆಲ್ ಡಿಸೈನ್ ಕಾರ್ ಮಾತ್ರ ಸಖತ್ತಾಗಿದೆ. ಸೊ ಬನ್ನಿ ಒಳಗಡೆ ಕ್ಯಾಬಿನ್ ಯಾವ ಥರ ಇದೆ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ. ಸೊ ಡೋರು 90 ಡಿಗ್ರಿ ಅಬ್ಸಲ್ಯೂಟ್ಲಿ ಓಪನ್ ಆಗುತ್ತೆ. ಸೊ ಇಂಟೀರಿಯರ್ ಈ ಥರ ಕಾಣುತ್ತೆ, ಫುಲ್ಲಿ ಲೆದರು ಬೈ ಕಂಪನಿನೇ, ಸಖತ್ತಾಗಿದೆ. ಹೆಡ್ರೆಸ್ಟ್ ಎಲ್ಲ ಇದೆ, ಸಖತ್ತಾಗಿದೆ. ಆರಾಮಾಗೆ ಒಳಗಡೆ ಹೋಗಿ ಕುತ್ಕೊಬೋದು. ನೋಡಿ ಪವರ್ ವಿಂಡೋಸು ಸಿಲ್ವರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ, ಮತ್ತು ಬಾಟಲ್ ಹೋಲ್ಡರು 2 ಲೀಟರ್ಸ್ ತನಕ ಇಟ್ಕೊಳ್ಬೋದು, ಮತ್ತು ಡೋರ್ ಪ್ಯಾಕೆಟು ಚೆನ್ನಾಗಿದೆ. ಇದು ಡೋರ್ ಹ್ಯಾಂಡ್ಲರ್ ಎಲ್ಲ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಆಗಿದೆ, ಡೋರ್ ಓಪನರು ಕ್ರೋಮಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ ಕಾರ್ ಮಾತ್ರ ಹೇರಿ ಫೀಲಿಂಗ್ ಇದೆ, ಯಾಕಂದರೆ ಎಲ್ಲ ವೈಟ್ ಕಲರಲ್ಲಿ. ಕ್ಯಾಬಿನ್ ಮಾತ್ರ ಹೇರಿ ಆಗಿದೆ, ಯಾಕಂದರೆ ವೈಟ್ ಕಲರಲ್ಲಿ ಎಲ್ಲ ಕಂಪ್ಲೀಟ್ ಆಗಿರೋದ್ರಿಂದ ಏರಿ ಫೀಲಿಂಗ್ ಕೊಡ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಸ್ಪೀಕರ್ಸ್ ಎಲ್ಲ ಇದೆ, ಪ್ರತಿಯೊಂದು ಡೋರಿಗೂ ಒಂದೊಂದು ಸ್ಪೀಕರ್ಸ್ ಇದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಹ್ಯಾಂಡಲ್ ಹೋಲ್ಡರ್ ಇದೆ, ಮತ್ತು ಇಲ್ಲಿ ಜಾಕೆಟ್ ಹೋಲ್ಡರ್ ಇದೆ, ಹ್ಯಾಂಗಿಂಗ್ ಮಾಡ್ಬೋದು ಹ್ಯಾಂಗರಲ್ಲಿ. ಸೊ ಓವರ್ ಆಲ್ ಈ ಥರ ಇದೆ. ಸನ್ರೂಫ್, ಇದು ಸನ್ರೂಫ್ ನೋಡಿ. ಸೊ ಸನ್ರೂಫು ಎಲೆಕ್ಟ್ರಿಕಲಿ ಸನ್ರೂಫ್ ಇದು, ಮತ್ತು ಇಲ್ಲಿ 3 ಹೆಡ್ರೆಸ್ಟ್ ಇದೆ, 1, 2 and 3, ಮತ್ತು ಇಲ್ಲಿ ಆರ್ಮ್ ರೆಸ್ಟ್ ಇದೆ, ಜೊತೆಗೆ ಟ್ವಿನ್ ಕಪ್ ಹೋಲ್ಡರ್ಸ್ ಇದೆ. ಓವರ್ ಆಲ್ ಪ್ರೀಮಿಯಂ ಕ್ವಾಲಿಟಿ ಕೊಟ್ಟಿದ್ದಾರೆ. ಲೆಗ್ ರೂಮ್ ಇದೆ ನೋಡಿ, ಲೆಗ್ ರೂಮ್ ಇದು ನನ್ನ ಡ್ರೆಸ್ಸಿಗೆ ಸೆಟ್ ಮಾಡ್ಕೊಂಡಿರೋದು. ಸೊ ಇದು ನೋಡಿ ಪ್ಲಾಸ್ಟಿಕ್ ಜೊತೆಗೆ ಅಟ್ಯಾಚ್ ಆಗಿದೆ. ಮ್ಯಾಗ್ಝಿನ್ ಹೋಲ್ಡರ್ ಎಲ್ಲ ಈ ರಬ್ಬರ್ ಥರ ಕೊಟ್ಟಿದ್ದಾರೆ, ಮತ್ತು ಅಂಡರ್ ಥೈ ಸಪೋರ್ಟ್ ಸಖತ್ತಾಗಿದೆ. ನಡುವೆ ಹಂಪ್ ಇಲ್ಲ, ಯಾಕಂದರೆ ಇದು SUV ಗಾಡಿಯೆಲ್ಲ ಸ್ಪೇಸ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ, ಆರಾಮಾಗಿ 3 ಜನ ಕುತ್ಕೊಳ್ಬೋದು. ಈ ಕಡೆನೂ ಎಲ್ಲ ಕ್ರೋಮಿ ಟ್ರೀಟ್ಮೆಂಟ್ ಎಲ್ಲ ಆಗಿದೆ. 3 ಜನಕ್ಕೂ ಡೆಡಿಕೇಟೆಡ್ ಸೀಟ್ ಬೆಲ್ಟ್ಸ್ ಎಲ್ಲ ಇದೆ. ಸೊ ಬ್ಯಾಕ್ ಸೈಡಿಂದ ಈ ಥರ ಕಾಣುತ್ತೆ. ನೀವು ನೋಡ್ಬೋದು, ಇದು ಫುಲ್ಲಿ ಟಾಪ್ ಮಾಡಲ್ಲು. ಸೊ ನಿಮಗೆ ನನ್ನ ಪ್ರಕಾರ 6 ಏರ್ ಬ್ಯಾಗ್ ಸಿಗುತ್ತೆ ನೋಡಿ, 1, 2 and 3, 4 ಮುಂದ್ಗಡೆ ಡ್ರೈವರ್ ಸೀಟು, ಮತ್ತು ಇಲ್ಲೊಂದಿದೆ ನೋಡಿ ಏರ್ ಬ್ಯಾಗ್ ಅಂತ ಇದೆ. ಸೊ ಓವರ್ ಆಲ್ 6 ಏರ್ ಬ್ಯಾಗ್ಸ್ ಕೊಡುತ್ತೆ. ಅದೇ ಸೇಫ್ಟಿ ಪರ್ಪಸಿಗೆ ಬಂದರೆ ಇದು ಅಬ್ಸಲ್ಯೂಟ್ಲಿ ಫೈನ್ ಗಾಡಿ. ಇದು ಎಲ್ಲ ಏರ್ ಬ್ಯಾಗ್ಸ್ ಇದೆ, ಪ್ರತಿಯೊಂದೂ ಚೆನ್ನಾಗೇ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಸೊ ಸಖತ್ತಾಗಿದೆ ಕಾರ್ ಮಾತ್ರ. ನೀವು ವರ್ತು ಬೈ 12 to 13 lakhs ನೀವು ಪೇ ಮಾಡ್ತೀರಾ ಅಂದರೆ ಈ ಕಾರ್ ಸಖತ್ತಾಗಿದೆ. ಅದಕ್ಕೆ ಆರಾಮಾಗಿ ಹೋಗ್ಬೋದು ನೀವು. ಈ ಕಾರ್ ಮಾತ್ರ ಹೆವಿ ಆಗಿದೆ. ಸೊ ಇನ್ನು ಮ್ಯಾಜಿಕ್ ಇರೋದು ಡ್ರೈವರ್ ಸೀಟಲ್ಲಿ ಕೂತ್ಕೊಂಡು ಮಾತಾಡೋಣ ಬನ್ನಿ. ಸೊ ಇದೊಂದು ವಿಡಿಯೋ ಮಾಡೋಕ್ಕೆ ನಾವು ಹಿಲ್ ಏರಿಯಾಗೆ ಬಂದಿದ್ದೀವಿ. ಸೊ ಡೋರ್ ಕ್ಲೋಸ್ ಮಾಡೋಣ, ಡ್ರೈವರ್ ಸೀಟಲ್ಲಿ ಹೋಗಿ ಕೂತ್ಕೊಳ್ಳೋಣ ಬನ್ನಿ. ಸೊ ಕಾರ್ ಮಾತ್ರ ಸಖತ್ತಾಗಿದೆ. ಸೊ ಇದು ಪ್ಯಾಸಿವ್ ಎಂಟ್ರಿ, ಇದೊಂದು ಲಾಕರು ಮಾಡ್ಕೊಂಡು ಹಾಗೇನೂ ಹೋಗ್ಬೋದು ನೋಡಿ. ಲಾಕ್ ಆಯಿತು, ಗಾಡಿ ಅನ್ಲಾಕ್ ಆಯಿತು, ಓಪನ್ ಮಾಡ್ಕೊಂಡ್ವಿ. ಸೊ ಈ ಥರ ಇದೆ ಕಾರ್ ಮಾತ್ರ ಸಖತ್ತಾಗಿದೆ ಇಂಟೀರಿಯರ್ ಎಲ್ಲ. ಸೊ ಇದು ಪವರ್ ವಿಂಡೋಸ್, ನಾರ್ಮಲ್ ಪವರ್ ವಿಂಡೋಸು. ಔಟ್ ವ್ಯೂ ಮಿರರ್ನ ಅಡ್ಜಸ್ಟ್ ಮಾಡೋದು, ಅಂದರೆ ಔಟ್ಸೈಡ್ ಮಿರರ್ನ ಅಡ್ಜಸ್ಟ್ ಮಾಡೋದು. ಇಲ್ಲೂ ಡೋರ್ ಓಪನರ್ ಕ್ರೋಮಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿ 2 ಲೀಟರು ಮತ್ತು 1 ಲೀಟರು ಬಾಟ್ಲ್ ಇಟ್ಕೊಳ್ಬೋದು. ಜೊತೆಗೆ ಇಲ್ಲಿ ಡಾಕ್ಯುಮೆಂಟ್ ಹೋಲ್ಡರ್ ಇದೆ, ಜೊತೆಗೆ ಇಲ್ಲಿ ಲೈಟ್ ಪ್ಲೇಸ್ಮೆಂಟ್ ಇದೆ. ಇಲ್ಲಿ ಬೇಕಂದರೆ ನೀವು ಆಫ್ಟರ್ ಮಾರ್ಕೆಟು ಮಹೇಂದ್ರ ಲೋಗೋ ಹಾಕೊಳ್ಬೋದು. ಬ್ಯಾಕ್ ಡೋರಲ್ಲಿ ಇದೆ ಅಂತ ನೋಡ್ತೀನಿ. ಸೊ ಬ್ಯಾಕ್ ಡೋರಲ್ಲಿ ಇಲ್ಲ, ಸೊ ಫ್ರಂಟಲ್ಲಿ ಅಷ್ಟೇ ಈ ಥರ ಬರೋದು. ಸಖತ್ತಾಗಿದೆ, ಡ್ಯುಯಲ್ ಟೋನ್ ಇಂಟೀರಿಯರ್ ಇದೆ. ಸೊ ಓವರ್ ಆಲ್ ಈ ಥರ ಕಾಣುತ್ತೆ ಇಂಟೀರಿಯರು. ಸೀಟೆಲ್ಲ ಕಂಫರ್ಟಬಲ್ ಆಗಿದೆ ನೋಡಿ. ಜೊತೆಗೆ ಇದು ಫ್ಯೂಯಲ್ ಲಿಡ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ, ಮತ್ತು ಮುಂದ್ಗಡೆ ಬಾನೆಟ್ ಓಪನ್ ಮಾಡೋಕೆ ಕೊಟ್ಟಿದ್ದಾರೆ. ಬೂಟ್ ಓಪನ್ ಮಾಡೋದು ಕೀಯಲ್ಲೇ ಮಾಡ್ಬೋದು. ಮತ್ತು ಇದು 8 ವೇ ಸೀಟ್ ಅಡ್ಜಸ್ಟಬಲು, ಫ್ರಂಟು ಬ್ಯಾಕ್ ಅಪ್ ಡೌನು ಎಲ್ಲ ಯಾವ ಥರ ಬೇಕನ್ನು ಮಾಡ್ಕೊಬೋದು. ಸೊ ಇದು ಹೆಡ್ಲೈಟ್ ಲೆವೆಲರು, ಇದು ಸ್ಟಾಪ್ ಬಟನ್ನು, ಇದು ರೋಡ್ ಅಸಿಸ್ಟು, ಆಫ್ ಆನು, ಆ ಥರ ಎಲ್ಲ ಇದೆ. ಮತ್ತು ಇದು ಪಾರ್ಕಿಂಗ್ ಆಫ್ ಆನು. ಸೊ ಈ ಥರ ಎಲ್ಲ ಚಿಕ್ಕದಾಗಿರೋದೆಲ್ಲ ಆ್ಯಡ್ ಮಾಡಿದ್ದಾರೆ. ಮತ್ತು ಇಲ್ಲಿ ಸಬ್ಬೂಫರ್ ಇದು ಚಿಕ್ಕದು. ಸೊ ಒಳಗಡೆ ಕುತ್ಕೊಂಡು ನೋಡೋಣ ಬನ್ನಿ. ಸೊ 1 ಶರ್ಟ್ ಇದು. ಸೊ ಇಂಟೀರಿಯರು ಡ್ಯುಯಲ್ ಟೋನ್ ಟಚ್ ಇದೆ, ಸಖತ್ತಾಗಿದೆ, ಪ್ರೀಮಿಯಂ ಕ್ವಾಲಿಟಿ ಇದೆ. ಪ್ಲಾಸ್ಟಿಕ್ಸು ಅದೇ ಥರ ಇದೆ, ಸಾಫ್ಟ್ ಇದೆ, ಒಂದು ಸ್ವಲ್ಪ ಸಾಫ್ಟ್ ಇದೆ, ತುಂಬ ಹಾರ್ಡ್ ಇಲ್ಲ. ಸೊ ಇದು ಕೀಲೆಸ್ ಎಂಟ್ರಿ.
ಸಖತ್ತಾಗಿದೆ. ಸ್ಟಾಪ್ ಸ್ಟಾರ್ಟ್ ಬಟನ್ ಇದೆ. ಕಾರ್ ಸ್ಟಾರ್ಟ್ ಮಾಡೋಕೆ ಕೀ ಏನು ಬೇಕಾಗಿಲ್ಲ, ಆದ್ರೂ ಇದಕ್ಕೆ ಕೀ ಕೊಟ್ಟಿದ್ದಾರೆ, ಈ ಥರ ಕೀ ಕೊಟ್ಟಿದ್ದಾರೆ. ಬಟ್ ನಾನು ಸ್ಟಾಪ್ ಸ್ಟಾರ್ಟ್ ಬಟನಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಗಾಡಿ ಆನಲ್ಲಿದೆ, FM ಆಫ್ ಮಾಡೋಣ. ಸೊ ಗಾಡಿ ಆನಲ್ಲಿದೆ, ಸ್ಟಾರ್ಟ್ ಮಾಡೋಣ ಇಂಜಿನ್ನ. ಸೊ ಇಂಜಿನ್ ಸ್ಟಾರ್ಟ್ ಆಯಿತು. ಸೊ ಸ್ಟೇರಿಂಗ್ ಅಂತೂ ಲೈಟ್ ಆಗಿದೆ. ಇದು 4 ಸ್ಪೋಕ್ ಸ್ಟೇರಿಂಗ್ ಇದು. ಸೊ ನ್ಯೂಟ್ರಲಲ್ಲಿದೆ ಗಾಡಿ. ಸೊ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರಿಗೆ ಬಂದರೆ ಸ್ಪೀಡೋಮೀಟರ್ ಇದೆ, RPM ಮೀಟರ್ ಇದೆ, ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ, ಹೀಟ್ ಎಷ್ಟು ಅಂತ ತೋರಿಸುತ್ತೆ, ಫ್ಯೂಯಲ್ ಕೆಪಾಸಿಟಿ ಕೊಡುತ್ತೆ, ಡಿಸ್ಟೆನ್ಸ್ ಟು MT ಕೊಡುತ್ತೆ, ಜೊತೆಗೆ ಫ್ಯೂಯಲ್ ಕೆಪಾಸಿಟಿ ಎಷ್ಟಿದೆ ಅಂತ ತೋರಿಸುತ್ತೆ, ಜೊತೆಗೆ ನಿಮಗೆ ಹೀಟ್ ಎಷ್ಟಿದೆ ಅಂತ ಹೇಳುತ್ತೆ. 4th ಗೇರಲ್ಲಿ ಪವರ್ ಜಾಸ್ತಿ ಇರುತ್ತೆ, ಆದ್ರೂ ಇಂಜಿನಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಅದು ಆಟೋಮೆಟಿಕಲಿ ನೆಕ್ಸ್ಟ್ ಗೇರಿಗೆ ಆಗಬೇಕು ಅಂತ ನಿಮಗೆ ತೋರಿಸುತ್ತೆ. ಸೊ ಈ ಥರ ಎಲ್ಲ ಇದೆ. ಓಡೋಮೀಟರ್ ಎಲ್ಲ ಈ ಥರ ಇದೆ. ಸಖತ್ತಾಗಿದೆ. ಆಲ್ ಇನ್ ಗುಡ್ ಎಲ್ಲ ಚೆನ್ನಾಗಿದೆ. ಮತ್ತು ಇದು ಎಲೆಕ್ಟ್ರಾನಿಕಲಿ ಸ್ಪೀಡ್ ಎಲ್ಲ ತೋರಿಸುತ್ತೆ. ಸಖತ್ತಾಗಿದೆ ಕಾರ್ ಮಾತ್ರ. ಸ್ಟೇರಿಂಗ್ ಅಂತೂ ಸಖತ್ತಾಗಿದೆ. ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲು, ಕ್ರೂಸ್ ಕಂಟ್ರೋಲು ಎಲ್ಲ ಇದೆ. ಜೊತೆಗೆ ಇದು ವೈಪರು ಸಖತ್ತಾಗಿದೆ. ಮತ್ತು ಇದು ಹೆಡ್ಲೈಟ್ ಲೆವೆಲರು. ಸೊ ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ. ಸ್ಟೇರಿಂಗ್ ಮಾತ್ರ ಲೈಟ್ ಆಗಿದೆ ನೋಡಿ, ಲೈಟ್ ಒನ್ ಹ್ಯಾಂಡಲ್ಲಿ ತಿರುಗಿಸ್ಬೋದು. ಜೊತೆಗೆ ಇದು ಆಟೋಮೆಟಿಕ್ AC ಇದೆ, ಮತ್ತು ಇದು ಆಂಡ್ರಾಯ್ಡ್ ಆಟೋ ಕನೆಕ್ಟ್ ಆಗುತ್ತೆ, ಮತ್ತು ಆ್ಯಪಲ್ ಕಾರ್ ಪ್ಲೇನು ಕನೆಕ್ಟ್ ಆಗುತ್ತೆ. ಆಡಿಯೋ ಎಲ್ಲ ಅಬ್ಸಲ್ಯೂಟ್ಲಿ ಫೈನ್ ಇದೆ. ಸೊ ಇಲ್ಲೊಂದು ಸ್ಟೋರೇಜ್ ಪ್ಲೇಸ್ ಇದೆ. ಸೊ ಇಲ್ಲೂ ಸ್ಟೋರೇಜ್ ಪ್ಲೇಸ್ ಇದೆ. ಸೊ ಇಲ್ಲಿ ಟ್ಯಾಬ್ ಇಟ್ಕೊಳ್ಬೋದು ಅಷ್ಟೇ. ಸೊ ಇಲ್ಲೆಲ್ಲ ನಾರ್ಮಲ್ 2 ಲೀಟರು 1 ಲೀಟರ್ ಬಾಟಲ್ ಎಲ್ಲ ಇಟ್ಕೊಳ್ಬೋದು. ಸೊ ಇನ್ನು ವ್ಯಾನಿಟಿ ಮಿರರ್ ಇದೆ ನೋಡಿ, ವ್ಯಾನಿಟಿ ಮಿರರ್ ಇದೆ. ಜೊತೆಗೆ ಲೈಟ್ ಬರುತ್ತೆ ನೋಡಿ, ಲೈಟ್ ಬರುತ್ತೆ ನೋಡಿ. ಕ್ಲೋಸ್ ಮಾಡಿದ್ರೆ ಲೈಟ್ ಆಫ್ ಆಗುತ್ತೆ, ಓಪನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ವ್ಯಾನಿಟಿ ಮಿರರ್ ಸಖತ್ತಾಗಿದೆ. ಈ ಕಡೆ ನೋಡೋಣ ಬನ್ನಿ. ಸೊ ಈ ಕಡೆನೂ ಇದೆ ವ್ಯಾನಿಟಿ ಮಿರರು, ಮತ್ತು ಲೈಟ್ ಓಪನ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ. ಸೊ ಇಲ್ಲಿ ಬ್ಲೂಟೂತು, ಆರಾಮಾಗಿ ನೀವು ಹೈವೇನಲ್ಲಿದ್ದಾಗ ಫೋನ್ ಮಾಡಿದ್ರೆ ಆರಾಮಾಗಿ ಮೈಕೆಲ್ಲ ಇರುತ್ತೆ, ಆರಾಮಾಗಿ ಕ್ಯಾಪ್ಚರ್ ಆಗುತ್ತೆ. ಮತ್ತು ಇದು 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್, ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಡೀಸೆಲ್ ಇಂಜನ್ನು, ಹ್ಯಾಂಡ್ ಬ್ರೇಕ್ ಈ ಥರ ಇದೆ. ಮತ್ತು ಇಲ್ಲಿ ಸ್ಟೋರೇಜ್ ಸ್ಪೇಸ್ ಇದೆ, ಆರಾಮಾಗಿ ಒಂದು ಬುಕ್ ಇಟ್ಕೊಳ್ಬೋದು ನೋಡಿ, ಆ ಥರ ಎಲ್ಲ ಇಟ್ಕೊಂಡು ಮಾಸ್ಕ್ ಎಲ್ಲ ಇಟ್ಕೊಳ್ಬೋದು. ಇಲ್ಲಿ ಸ್ಯಾನಿಟೈಸರ್ ಅವೆಲ್ಲ ಇಟ್ಕೊಳ್ಬೋದು. ಮತ್ತು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದೆ, ಹಾಕ್ಸ್ ಇದೆ, USB ಕನೆಕ್ಟರ್ ಇದೆ. ಸೊ ಇಲ್ಲೂ ಮೈಕ್ ಇದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಜೊತೆಗೆ 4 AC ವೆಂಟ್ಸ್ ಇದೆ, 1, 2, 3 and 4 ಎಲ್ಲ ಕ್ರೋಮಿಸಲ್ ಕಂಪ್ಲೀಟ್ ಆಗಿದೆ. ಓವರ್ ಆಲ್ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಸೊ ಇನ್ನೊಂದೇನಂದ್ರೆ ಇಲ್ಲಿ ಸನ್ಗ್ಲಾಸ್ ಹೋಲ್ಡರ್ ಇದೆ ನೋಡಿ, ಸನ್ಗ್ಲಾಸ್ ಇದೆ, ಸನ್ಗ್ಲಾಸ್ ಹೋಲ್ಡರ್ ಇದೆ. ಮತ್ತೆ ಇಲ್ಲಿ ನೋಡ್ಬೋದು ನೀವು SRS ಏರ್ ಬ್ಯಾಗ್ಸ್ ಅಂತ ಇದೆ, SRS ಏರ್ ಬ್ಯಾಗ್ ಅಂತ ಇದೆ. ಸೊ ಫುಲ್ಲಿ ಏರ್ ಬ್ಯಾಗ್ ಇದು, ಯಾಕಂದ್ರೆ ಸೇಫ್ಟಿ ಮೇನ್ ಅಂತ ಮಹೇಂದ್ರದವ್ರು ಹೇಳ್ತಾರೆ. ಸೊ ಫುಲ್ಲಿ ಸೇಫ್ಟಿ, ಟಾಪ್ ಅಂಡ್ ವೇರಿಯಂಟ್ ಅಲ್ಲ, ಫುಲ್ ಏರ್ ಬ್ಯಾಗ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇದರೊಳಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಆಟೋ ಡೀಮಿಂಗ್ ಮಿರರ್ ಇದೆ. ಸೊ ನೋಡ್ಬೋದು ಆಟೋ ಡೀಮಿಂಗ್ ಮಿರರು ಸಖತ್ತಾಗಿದೆ. ನೀವು ಇದು ತುಂಬ ಹೆಲ್ಪ್ ನೈಟ್ ಹೊತ್ತು. ಸೊ ಆಟೋ ಡೀಮಿಂಗ್ ಇರೋದ್ರಿಂದ ಇದು ಟಾಪ್ ವೇರಿಯಂಟ್ ಅಲ್ಲ ಕಾರು. ಸೊ ಸಖತ್ತಾಗಿದೆ. ಏನು ಆಟೋ ಡೀಮಿಂಗ್ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಆಫ್ ಆನ್ ಎಲ್ಲ ಮಾಡ್ಕೊಳ್ಬೋದು. ಮತ್ತು ಇದರೊಳಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಸನ್ ರೂಫ್ ಕೊಟ್ಟಿದ್ದಾರೆ ನೋಡಿ, ಸನ್ ರೂಫ್ ಕೊಟ್ಟಿದ್ದಾರೆ. ಸೊ ಸನ್ ರೂಫ್ ಯಾವ ಥರ ಅಂದರೆ ಒನ್ ಟಚ್, ಸೊ ಇಷ್ಟೋಗುತ್ತೆ. ಸೆಕೆಂಡ್ ಟಚ್ಗೆ ಈ ಥರ ಫುಲ್ ಹೋಗುತ್ತೆ. 1 ಟಚ್ಗೆ ಒಂದು 45% ಕ್ಲೋಸ್ ಆಗುತ್ತೆ, ಆಮೇಲೆ ಫುಲ್ ಟಚ್ಗೆ 100% ಫುಲ್ ಕ್ಲೋಸ್ ಆಗುತ್ತೆ. ಸೊ ಈ ಥರ ಎಲ್ಲ ಒಳ್ಳೆ ಏನು ಚಿಕ್ಕ ಕಾರಿಗೆ, ಒಂದು ಸಬ್ ಕಾಂಪ್ಯಾಕ್ಟ್ SUVಗೆ ಈ ಥರ ಎಲ್ಲ ಫ್ಯೂಚರ್ ಕೊಟ್ಟಿದೆ. ಸಖತ್ತಾಗಿದೆ. ಸಖತ್ತಾಗಿದೆ. ಒಂದು ಕಾಂಪ್ಯಾಕ್ಟ್ SUVಗೆ ಈ ಥರ ಎಲ್ಲ ಫ್ಯೂಚರ್ಸ್ ಕೊಟ್ಟಿದೆ, ಸನ್ ರೂಫ್ ಎಲ್ಲ. ಸೊ ಸನ್ ರೂಫ್ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಆಯಿತು. ಸೊ ಈ ಥರ ಓಪನ್ ಮಾಡಿದ್ರೆ, ಈ ಥರ ಒತ್ತಿದ್ರೆ ಕ್ಲೋಸ್ ಆಗುತ್ತೆ. ಈ ಥರ ಡೌನ್ ಮಾಡಿದ್ರೆ ಬರೀ ಓಪನ್ ಆಗುತ್ತೆ. ಸೊ ಈ ಥರ ಎಲ್ಲ ಚೆನ್ನಾಗಿದೆ. ಸೊ ಒಳ್ಳೆ ಕಾರು. ನೀವು ಒಂದು 20 ಲ್ಯಾಕ್ಸ್ ಕೊಟ್ಟು ಬೇರೆ ಕಾರ್ ತಗೊಳೋಕ್ಕಿಂತ ಬದಲು ಒಂದು 12 ಲ್ಯಾಕ್ಸ್ 13 ಲ್ಯಾಕ್ಸ್ 15 ಲ್ಯಾಕ್ಸ್ ಆ ರೇಂಜಲ್ಲಿ ಈ ಕಾರ್ ತಗೊಂಡ್ರೆ ತುಂಬ ಒಳ್ಳೆಯದು, ಚೆನ್ನಾಗಿದೆ. ಮತ್ತು ನೋಡಿ ಇಲ್ಲಿ ಲೈಟ್ ಎಲ್ಲ ಪ್ಲೇಸ್ ಆಗಿದೆ. ಲೈಟು ಈ ಥರ ಎಲ್ಲ ಮಾಡಬೇಕು. ಸೊ ಇಲ್ಲಷ್ಟೇ ಲೈಟ್ ಕೊಟ್ಟಿರೋದು, ಮತ್ತು ಬ್ಯಾಕ್ ಸೈಡ್ ಲೈಟ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ ಟಚ್ ಎಲ್ಲ. ಇಲ್ಲಿ ಹ್ಯಾಂಡಲ್ ಹೋಲ್ಡರ್ ಇದೆ, ಇಲ್ಲಿ ಇಲ್ಲ. ಒಟ್ಟು 3 ಹ್ಯಾಂಡಲ್ ಹೋಲ್ಡರ್ಸ್ ಇದೆ. ಸೊ ಸೀಟ್ ಬೆಲ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ಸೊ ಈ ಥರ ಸೀಟ್ ಅಡ್ಜಸ್ಟ್ಮೆಂಟ್ ಬೆಲ್ಟ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು. ರಿವರ್ಸ್ ಗೇರ್ ಯಾವ ಥರ ಹಾಕಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ.
ಸೊ 2 ಫಿಂಗರ್ ಈ ತರ ಇಟ್ಕೊಳ್ಬೇಕು, ಮೇಲ್ಗಡೆ ಪುಲ್ ಮಾಡಬೇಕು, ಫ್ರಂಟಿಗೆ ಗೇರ್ ಹಾಕಿದಾಗ ಕ್ಯಾಮ್ರಾ ಓಪನ್ ಆಗುತ್ತೆ, ಝೂಮ್ ಔಟ್. ಸೊ ಮತ್ತೆ ಇನ್ನೊಂದು ಕೂಲ್ ಫ್ಯೂಚರ್ ಅಂದ್ರೆ ಯಾವ ಡೋರ್ ಓಪನ್ ಆಗಿದೆ ಅಂತ ತೋರಿಸುತ್ತೆ ನೋಡಿ, ಅಲ್ಲಿ ಡೋರ್ ಓಪನ್ ಆಗಿದೆ. ಸೊ ಬ್ರೋ ಡೋರ್ ಕ್ಲೋಸ್ ಮಾಡಿ. ಸೊ ಅವರೇ ಕ್ಲೋಸ್ ಮಾಡಿದ್ರು. ಸೊ ಈಗ ನೋಡಿ ಇಲ್ಲಿ ಸೆನ್ಸರ್ ಹೋಯ್ತು. ಸೊ ಇದು ಕೀಲೆಸ್ ಎಂಟ್ರಿ. ಸೊ ನಾನು ಕೀಲ್ ಇರ್ತೀನಿ, ಇಂಜಿನ್ ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಫಸ್ಟು ನೋಡಿ ಇಲ್ಲಿ ಇಂಜಿನ್ ಸ್ಟಾರ್ಟ್ ಬಟನ್ ಇಲ್ಲಿದೆ. ಸೊ ನಾನು ಒತ್ತುತ್ತೀನಿ. ಸೊ ಈ ಥರ ಬರುತ್ತೆ ನೋಡಿ, ಸ್ಮಾರ್ಟ್ ಕೀ ಚೆಕ್, ವೇರ್ ಸೀಟ್ ಬೆಲ್ಟ್ ಅಂತ ಎಲ್ಲ ಬರುತ್ತೆ. ನೆಕ್ಸ್ಟು ಇಂಜಿನ್ ಸ್ಟಾರ್ಟ್ ಮಾಡೋಣ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮಗೆ ಹೇಳ್ಕೊಡ್ತೀನಿ, ಬನ್ನಿ ಡ್ರೈವಿಂಗ್ ಹೋಗೋಣ. ಲೆಟ್ಸ್ ಗೋ ಡ್ರೈವಿಂಗ್. ಸೊ ಫಸ್ಟ್ ಗೇರು, ಸೆಕೆಂಡ್ ಗೇರು. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಬ್ರೋ, ಸೀಟ್ ಬೆಲ್ಟ್ ಹಾಕೊಳ್ಳಿ. ಸೊ ಕಾರ್ನರ್ಸು ಸಖತ್ತಾಗಿದೆ, ಕಾರ್ ಮಾತ್ರ ಆರಾಮಾಗಿ ಕಾರ್ನರ್ಸ್ ಎಲ್ಲ ಕಮಾಂಡಿಂಗ್ ಮಾಡ್ಬೋದು. ಸೊ ಸೆಕೆಂಡ್ ಗೇರ್, ಈಗ ಔಟ್ ವ್ಯೂ ಮಿರರ್ ಎಲ್ಲ ಕ್ಲೀನಾಗೆ ಗೊತ್ತಾಗುತ್ತೆ ಯಾರು ಬ್ಯಾಕ್ ಸೈಡಿಂದ ಬರ್ತಿರೋದು, ಮತ್ತು ಆಟೋ ಡಿಮಿಂಗ್ ಇರೋದ್ರಿಂದ ಆರಾಮು. ಜೊತೆಗೆ ಈ ಕಾರು 1.5 ಲೀಟರ್ ಡೀಸೆಲ್ ಇಂಜಿನು, ಟರ್ಬೋ ಚಾರ್ಜ್ ಇಂಜಿನ್, ಇದು 6 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ನು. ಹೈವೇ ಕ್ಯಾಪಬಿಲಿಟಿ ಎಲ್ಲ ಚೆನ್ನಾಗಿದೆ, ಹೈವೇ ಕ್ಯಾಪಬಿಲಿಟಿ ಮಾಡ್ತೀವಿ. ಮತ್ತು ನಿಮಗೆ ಟೆರಿಬಲ್ ಡ್ರೈವಿಂಗ್ ತೋರಿಸ್ತೀನಿ. ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಟೆರಿಬಲ್ ಡ್ರೈವಿಂಗ್ ಅಂದರೆ ಎಕ್ಸ್ಟೆನ್ಸಿವ್ ಆಗಿ ಡ್ರೈವ್ ಮಾಡೋದು, ಅದಕ್ಕೆ ಟೆರಿಬಲ್ ಡ್ರೈವಿಂಗ್ ಅಂತ ಕರಿತೀವಿ. ಸೊ ಎಕ್ಸ್ಟೆನ್ಸಿವ್ಲಿ ನಾನು ನಮ್ಮ ಅಣ್ಣ ಮಾಡ್ತೀವಿ, ಸೊ ಅದಕ್ಕೆ ಟೆರಿಬಲ್ ಡ್ರೈವಿಂಗ್ ಅಂತ ಕರಿತೀವಿ. ಸೊ ಕಾರ್ ಮಾತ್ರ ಕಂಫರ್ಟಬಲ್ ಇದೆ, ಆರ್ಮ್ ರೆಸ್ಟ್ ಇದೆ, ಮತ್ತು ಏರ್ ಬ್ಯಾಗ್ಸ್ ಇದೆ, ಏರ್ ಬ್ಯಾಗ್ಸು ಸೇಫ್ಟಿಗೆ. ಸೊ ಪವರ್ ಎಲ್ಲೂ ಲ್ಯಾಗ್ ಅನ್ಸಲ್ಲ, ಸಖತ್ತಾಗಿ ಫುಲ್ ಆಗುತ್ತೆ ನೋಡಿ. ಬ್ರೇಕಿಂಗ್ ಅಂತೂ ಸಖತ್ತಾಗಿದೆ. ಫಸ್ಟ್ ಗೇರ್ಗೆ ಹಾಕಿದೆ ಗಾಡಿ, ಫಸ್ಟ್ ಗೇರಲ್ಲಿ ನೋಡಿ ಯಾವ ಥರ ಫುಲ್ ಆಗುತ್ತೆ ಅಂತ ನೀವು ನೋಡ್ಬೋದು. ರೋಡು ಸೆಕೆಂಡ್ ಗೇರು ಇಲ್ಲಿ ನೋಡಿ, ಇಲ್ಲಿ ಗೇರ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಗೇರ್ ಹಾಕಿದ ತಕ್ಷಣ ಎಷ್ಟು ಗೇರ್ ಅದೇ ಸಜೆಸ್ಟ್ ಮಾಡುತ್ತೆ. ನಾವಿರೋ ಸ್ಪೀಡ್ ನೋಡಿ, ಇವಾಗ 4th ಗೇರ್ ತೋರಿಸುತ್ತೆ. ನಾನು ಆ್ಯಕ್ಚುಲಿ ಐ ಮೀನ್ ಸೆಕೆಂಡ್ ಗೇರು, ಇನ್ನೊಂದು ಸ್ವಲ್ಪ ಸ್ಪೀಡ್ ಇಟ್ಟರೆ 4th ಹಾಕಿ ಅಂತ ತೋರಿಸುತ್ತೆ. ಥರ್ಡ್ಗೆ ಬಂದು ನೀವು ಸ್ಪೀಡ್ ಜಾಸ್ತಿ ಆಗ್ತಿದ್ದಂಗೆಲ್ಲ ಅದೇ ಯಾವ ಗೇರ್ಗೆ ಹಾಕ್ಬೇಕಂತ ಅದೇ ತೋರಿಸುತ್ತೆ. ಇಲ್ಲಿ ಮೀಟರ್ ಬೋರ್ಡಲ್ಲಿ ಅದೇ ತೋರಿಸುತ್ತೆ. ನೋಡ್ಬೋದು ಫ್ರಂಟಲ್ಲೆಲ್ಲ ವಿಸಿಬಿಲಿಟಿ ಯಾವ ಥರ ಇದೆ ಗಾಡಿ, ನಾವೆಷ್ಟು ಅಲ್ಲಾಡ್ತಿದ್ದೀವಿ, ಎಷ್ಟು ಕಂಫರ್ಟ್ ಇದೆ ನಮಗೆ ಒಳಗಡೆ, ಯಾವ ಸ್ಪೀಡಲ್ಲಿ ಹೋಗ್ತಿದ್ರೆ ಕಂಫರ್ಟ್ ಯಾವ ಥರ ಇದೆ ಅಂತ ನಿಮ್ಗೆ ಇದರಲ್ಲಿ ಹೇಳ್ಬೋದು. ಕಾರ್ನರಲ್ಲಿ ಹೋಗ್ತಿದೆ ನೋಡ್ಬೋದು ನೀವು, ಆ ಕಡೆ ಎಡ್ಜ್ ರೆಡ್ ಇನ್ ಕಾಣಿಸಿದೆ, ಈ ಕಡೆ ಅಷ್ಟೇ ಎಡ್ಜ್ ರೆಡ್ ಕಾಣಿಸಿದೆ. ಸೊ ನನ್ನ ಕಾರ್ನರ್ ಆರಾಮಾಗಿ ಪೊಸಿಷನ್ ಮಾಡಿ ಟಾರ್ಗೆಟ್ ಮಾಡ್ಬೋದು, ಯಾವ ಕಡೆ ಕಟ್ ಮಾಡಬೇಕು ಆ ಕಡೆ. 300 ಅಲ್ಲಿ ಸನ್ ರೂಫ್ ಇದೆ. ಸೊ ಅದ್ರ ಮೇಲೆ ನಿಂತ್ಕೊಂಡು ಶಾರ್ಟ್ಸ್ ತೆಗಿತೀನಿ. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಕಾಮೆಂಟಲ್ಲಿ ಹೇಳಿ. ಮತ್ತೆ ಗಾಡಿ ಯಾವ ಥರ ಮೂವ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಥರ ಓಪನ್ ಮಾಡಬೇಕು, ಮೂರು ಸಲ ಹೊತ್ತಿದ್ರೆ ಫುಲ್ ಓಪನ್ ಆಗುತ್ತೆ. ಸೊ ಈಗ ಹೊರಗಡೆ ನಿಂತ್ಕೊಂತೀನಿ ನೋಡಿ ಯಾವ ಥರ ಮೂವ್ ಆಗುತ್ತೆ, ಸಖತ್ತಾಗಿದೆ. ಸೊ ನಡಿ ಬ್ರೋ, ಕಾರ್ನರ್ಸು. ಓ ಮೈ ಗಾಡ್, ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ಹೆವಿ ಆಗಿದೆ ಟಾಪಲ್ಲಿ, ರೂಫ್ ಮೇಲೆ ನಿಂತಿರೋದ್ರಿಂದ ಸಖತ್ತಾಗಿದೆ. ನೋಡಿ ಸನ್ ರೂಫ್ ಎಲ್ಲ ತೆಗ್ದಿದ್ದೀವಿ. ನಡಿ ಕಾರ್ನರ್ಸು. ಓ ಮೈ ಗಾಡ್, ಇನೋವಾ ನನ್ನ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ಮಾಡಿದ್ರು ಬಂದ್ಬಿಟ್ರು ಯಾರೋ. ಸೊ ನಂದು ಸ್ಪೆಕ್ಟು ಬೀಳ್ತಿತ್ತು, ಸೊ ಅದಕ್ಕೆ ತೆಗ್ದುಬಿಟ್ಟಿದೆ. ಗಾಡಿ ಮಾತ್ರ ಸಖತ್ತಾಗಿದೆ. ಹಾರ್ಸ್ ಪವರ್ 115 ಇದೆ. ನುಗ್ಗುತ್ತೆ, ಕೇಳಬೇಡಿ, ನುಗ್ಗುತ್ತೆ. ಓ ಬ್ರೋ, ಕಾರ್ನರ್ಸ್ ನೋಡ್ಕೊಳ್ಳಿ ಬ್ರೋ. ಒಂದು ಸ್ವಲ್ಪ ನಮ್ಮನ್ನ ಬಿದ್ದುಬಿಟ್ಟಿದ್ದೀವಿ, ಕಾರಿಂದ ಹೊರಗೆ ಬಿದ್ದರೆ ಕಷ್ಟ, ನೀವು ಕರ್ಕೊಂಡು ಬರೋದು ನಮ್ಮನ್ನ. ನೋಡಿ ನೆಕ್ತಾರೆ. ಸೊ ಗೈಸ್, ಜಂಗಲ್ ರೈಡ್ ಆಯಿತು, ಮತ್ತು ಸನ್ ರೂಫ್ ಮೇಲೆ ನಿಂತ್ಕೊಂಡು ಎಲ್ಲ ಆಯಿತು. ಸೊ ಎಲ್ಲ ಥರ ಪರ್ಫಾರ್ಮೆನ್ಸ್ ಟೆಸ್ಟ್ ಆಯಿತು.
ನೆಕ್ಸ್ಟ್ ಇರೋದು ಹೈವೇ ಪರ್ಫಾರ್ಮೆನ್ಸು. ಸೊ ಹೈವೇ ಪರ್ಫಾರ್ಮೆನ್ಸ್ ಹೋಗೋಣ ಬನ್ನಿ. ಸೊ ಬ್ರೋ ರೆಡಿನಾ? ನೋಡಿದ್ವಿ ಎಲ್ಲ. ಆಫ್ ರೋಡ್ ಆಯಿತು, ಸಿಟಿ ರೈಡ್ ಆಯಿತು, ಫಾರೆಸ್ಟ್ ರೋಡಲ್ಲಿ ಆಯಿತು, ಹಿಲ್ ರೋಡಲ್ಲಿ ಆಯಿತು. ಈಗ ನೆಕ್ಸ್ಟ್ ಹೈವೇಗೆ ಹೋಗ್ತಾ ಇದ್ದೀವಿ. ಹೈವೇ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡ್ಕೊಳ್ಳೋಣ. ಹೈವೇಗೆ ಹೋಗೋ ಉದ್ದೇಶ ಒಂದೇ ಒಂದು, ಕಾರಿಂದು ಇಂಜಿನ್ ನಾಯ್ಸ್ ಗೊತ್ತಾಗುತ್ತೆ, ಮತ್ತು ಹೈ ಸ್ಪೀಡ್ ಸ್ಟೆಬಿಲಿಟಿ ಕಾರಿಂದ ನಾವು ಚೆಕ್ ಮಾಡ್ಬೋದು ಹೈವೇಗೆ ಹೋದಾಗ. ಸಿಟಿಯಲ್ಲೆಲ್ಲ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಸೊ ಖಾಲಿ ರೋಡ್ ಇದ್ದಾಗ ನಮಗೆ ಪ್ರಿಡಿಕ್ಟ್ ಮಾಡ್ಬೋದು ಗಾಡಿ ಎಷ್ಟು ಹೈ ಸ್ಪೀಡಲ್ಲಿ ಅವ್ರು ಏನು ವೈಬ್ರೇಷನ್ ಬರುತ್ತಾ, ನಾಯ್ಸ್ ಬರುತ್ತಾ, ಸ್ಟ್ರೆಂತ್ ನಾವು ಕಾರ್ ಸ್ಟ್ರೆಂತ್ನ ಟೆಸ್ಟ್ಗೆ ಇಟ್ಟಂಗೆ ಹೈವೇಗೆ ಹೋದಾಗ. ಸೊ ಅದೊಂದೇ ಉದ್ದೇಶಕ್ಕೆ ನಾವು ಹೈವೇಯಲ್ಲಿ ಯಾವುದೇ ಕಾರ್ ಸಿಕ್ಕಿದ್ರು ಅಲ್ಲೊಂದು ರೈಡ್ ಹೋಗೇ ಹೋಗ್ತೀವಿ. ಸೊ ಇವಾಗ ನಿಮ್ಗೆ ಹೈವೇ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ತೀವಿ. ಮತ್ತು ಈ ಕಾರಲ್ಲಿ ಇನ್ಸುಲೇಷನ್ ಪ್ಲೇಸ್ ಮಾಡಿ, ಸೊ ಈ ಕಾರಲ್ಲಿ ಇನ್ಸುಲೇಷನ್ ಪ್ಲೇಸ್ ಮಾಡೋದ್ರಿಂದ ಇಂಜಿನಿಂದ ಸೌಂಡು ಕ್ಯಾಬಿನಿಗೆ ಬರೋಲ್ಲ ಜಾಸ್ತಿ. ಸೊ ಅದೊಂದು ಪ್ಲಸ್ ಪಾಯಿಂಟ್ ಈ ಕಾರಲ್ಲಿ. ನೋಡ್ಬೋದು ಹೈವೇ ಪರ್ಫಾರ್ಮೆನ್ಸ್. ಹೈವೇಲಿ ಇದ್ದೀವಿ, ಯಾವ ಥರ ಹೋಗುತ್ತೆ ಗಾಡಿ ಅಂತ. ಈಗ 60ಯಲ್ಲಿ ಇದ್ದೀನಿ ನಾನು, 4th ಗೇರಲ್ಲಿ ಇದ್ದೀನಿ ನಾನು. 60ಯಲ್ಲಿ 4th ಗೇರಲ್ಲಿ ಇದ್ದೀನಿ ನೋಡಿ ಹೇಗೆ ಹೋಗ್ತಿದೆ ಅಂತ. ಓವರ್ಟೇಕ್ ಮಾಡ್ಕೊಳಕ್ಕೆಲ್ಲ ನಿಮ್ಗೇನೂ ತೊಂದರೆ ಆಗಲ್ಲ. 100ಕ್ಕೆ ಬಂದೆ, 5th ಗೇರಲ್ಲಿ ಇದ್ದೀನಿ. ನೋಡ್ಬೋದು ಯಾವ ಥರ ಹೋಗ್ತಿದೆ ಗಾಡಿ ಅಂತ, ಹೆಂಗೆ ಓವರ್ಟೇಕ್ ಮಾಡ್ತಿದ್ದೀನಿ ಅಂತ ನೋಡ್ಬೋದು. ಗಾಡಿ 120ಗೆ ಹೋಯ್ತು. ಇವಾಗ 6th ಗೇರಲ್ಲಿ ಬಂದಿದ್ದೀನಿ. ಆಲ್ಮೋಸ್ಟ್ ನೋಡಿ ರೆಡ್ ಲೈಟ್ ಆನ್ ಆಗ್ತಿದೆ ನೋಡಿ. 120ಯಲ್ಲಿ ಬಂದಿರೋದಕ್ಕೆ ರೆಡ್ ಲೈಟ್ ಆನ್ ಆಗ್ತಿದೆ ನೋಡಿ. 120 ಹೈ ಸ್ಪೀಡ್ಗೆ ಹೋದರೆ ಅದೊಂದು ಫೀಚರ್ ಕೊಟ್ಟಿದ್ದಾನೆ. ಇಲ್ಲಿ ಈಗ ಸೊ ಆಫ್ ರೋಡಿಂಗ್ ಎಲ್ಲ ಕೇಪಬಿಲಿಟಿ ಇದೆ, ನೋಡ್ತಿದ್ದೀರಲ್ಲ. ಒಂದು ಕಾನ್ ಏನಪ್ಪಾ ಅಂದ್ರೆ, ಇದು ಗಾಡಿ ತುಂಬಾ ಹೈಟ್ ಅಲ್ಲಿ ಇರೋದ್ರಿಂದ ಹಂಸ ಎತ್ತಿದ್ರೆ ಸ್ವಲ್ಪ ಬಾಡಿ ರೋಲ್ ಆಗುತ್ತೆ ಇದು. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಟೇಕಿಂಗ್ ಕಾರ್ನರ್ಸ್. ಇದ್ದಾಗ ಇಮಿಡಿಯೇಟ್ ಆಗಿ ಏನಾದ್ರು ಕಟ್ಟು ಹೊಡೆದ್ಬಿಟ್ಟೆ ಗಾಡಿ ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಮಹೇಂದ್ರದ ಎಲ್ಲ ಗಾಡಿದು ಇದೊಂದು ಕಾನು ಹೈಟ್ ಕೊಡ್ತಾರೆ, ಬಟ್ ಎಲ್ಲ ಗಾಡಿ ಅಷ್ಟೇ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಟೇಕಿಂಗ್ ಸಡನ್ ಟರ್ನ್ಸ್. ಅದೊಂದು ಕಾರ್ನರ್ಸ್ ಮತ್ತೆ ಕಾರ್ನರ್ಸ್ ಅಲ್ಲಿ ಅದೊಂದು ಕಾಶನ್ ಕೊಡ್ತೀವಿ. ಕಾಶನ್ ಅನ್ಕೊನ್ಬೋದು, ಡಿಸ್ಕ್ಲೈಮರ್ ಅನ್ಕೊನ್ಬೋದು, ಏನ್ ಬೇಕಾದ್ರೂ ಅನ್ಕೊನ್ಬೋದು. ಬಟ್ ಬಿ ಕೇರ್ಫುಲ್, ಬಾಡಿ ರೋಲ್ ಇದ್ದೇ ಇರುತ್ತೆ. ಕಾರ್ ಓಡಿಸೋದಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲಿ ನೀನು? ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನನಗಂತೂ ಫಸ್ಟ್ ಟೈಮು ಈ ತರ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದು ಯಾವುದೇ ಕಾರ್ ಆಗಲಿ. ಇಷ್ಟು ಸಣ್ಣ ಕಾರಲ್ಲಿ ಈ ತರ ಇದ್ರೆ ನಮಗೆ ಓಡ್ಸೋಕ್ಕೆ ತುಂಬಾ ಈಸಿ ಅನ್ಸುತ್ತೆ. ಪವರ್ ಟು ವೈಟ್ ರೇಷಿಯೋ ಆಗಿ ಪವರ್ ಎಲ್ಲೂ ಲ್ಯಾಗ್ ಅನ್ಸ್ಲಿಲ್ಲ ನನಗೆ. ಮತ್ತೆ ಬಿಲ್ಡ್ ಕ್ವಾಲಿಟಿ ಫುಲ್ ಸಾಲಿಡ್ ಆಗಿದೆ. ನನಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಮತ್ತೆ ಪ್ರೀಮಿಯಂ ಸೀಟಿನ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಲ್ಲೆಲ್ಲ ಲೆದರ್ ಎಕ್ವಿಪ್ಮೆಂಟ್ಸ್, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಕಾರಲ್ಲಿ ಸ್ಟೇರಿಂಗ್ ಮಾತ್ರ ಲೈಟ್ ವೇಟ್ ಇದೆ. ಸ್ಟೇರಿಂಗ್ ಲೈಟ್ ವೈಟ್. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡಿ. ಅಬ್ಬಾ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಹಾಕಿ. more subscribers means more strength, more views means more energy. We need so much energy, so much strength to keep on repeating these kind of videos. So subscribe to our Kannada channel One Life Bro. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಎಂಕರೇಜ್ ಬರುತ್ತೆ. ಇಂಥ ಕಾರ್ನ ಮತ್ತೆ ಬೇರೆ ಕಂಪ್ನಿಯವ್ರದ್ದು ಕಾರ್ ರಿವ್ಯೂ ಮಾಡ್ತಾ ಇರ್ತೀವಿ. ಸೊ ನೀವು ನಮಗೆ ಸಪೋರ್ಟ್ ಮಾಡ್ದಂಗೆ. ಸೊ ನಾವಿದು ಎಂಟರ್ಟೈನ್ಮೆಂಟ್ ಮತ್ತು ಎಕ್ಸ್ಪೀರಿಯನ್ಸ್ ಕನ್ನಡದಲ್ಲಿ ಈ ಥರ ಯಾವುದೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಾವು ಮಾಡ್ತಿರೋದು. ಸೊ ನಿಮ್ಮ ಸಪೋರ್ಟ್ ನಮಗಿದ್ರೆ ನಾವು ಎಲ್ಲ ಕಾರು ಮಾಡ್ಬೋದು. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಒನ್ ಲೈಫ್ ಬ್ರೋ ಕನ್ನಡ ಚಾನಲ್ ವಿತ್ ಮೈ ಬ್ರೋ ಹೇಮಂತ್ ಕುಮಾರ್ ಆ್ಯಂಡ್ ಅಕ್ಷಯ್ ಮೂರ್ತಿ. Thank you one and all. Bye.